ನೋಡಿ ಒಂದು ಬರ್ಗರ್ ಆರ್ಡ್ರ್ ಮಾಡಿದ್ದಕ್ಕೆ ಇನ್ನೊಂದು ಫ್ರೀ ಇದೆ. ಇವತ್ತು ಫ್ರೈಡೇ ಅಲ್ಲ, ಫ್ರೈಡೇ ಆಫರ್ ಇರಬೇಕಂತ. ನೋಡಿ ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ ಯಾವ ಥರ ಇದೆ ಅಂತ. ಎರಡು ಸೇಮ್, ಒಂದು ತೊಗೊಂಡ್ರೆ ಒಂದು ಫ್ರೀ. ಎತ್ಕೊಳ್ಳಿ, ತಿನ್ನಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೋತೀನಿ. ವಾಕಿಂಗ್ ಮಾಡೋಣ ಅಂತ ಬಂದಿದ್ದೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ. ನೋಡ್ಬೋದು ಸುತ್ತಮುತ್ತ ಯಾವ ಥರ ಗ್ರೀನರಿ ಇದೆ ಅಂತ. ಬಟ್ ಇಷ್ಟು ಗ್ರೀನರಿಲಿ ವಾಕಿಂಗ್ ಮಾಡೋದು ಬಿಟ್ಟು ಜನ ಏನು ಮಾಡ್ತಾರೆ ಗೊತ್ತಾ? ನೋಡಿರಲಿ, ಅಲ್ಲಲ್ಲೇ ಕಸ ಒಳಾಕೋದು ಈ ಥರ ಎಲ್ಲ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ವಾಕಿಂಗ್ ಮಾಡೋಕ್ಕೆ. ಬ್ಯಾಂಗ್ಳೂರು ಯೂನಿವರ್ಸಿಟಿನ ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ನಮ್ಮ ಜನಕ್ಕೆ ಕಾಮನ್ ಸೆನ್ಸ್ ಇಲ್ಲ. ನೋಡಿಲಿ, ತರ್ತಾರೆ ಎಲ್ಲಿ ಬೇಕಲ್ಲಿ, ಸುಮ್ಮನೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ವಾಕಿಂಗ್ ಮಾಡೋಕ್ಕೆ ಎಂಥ ಒಂದು ಪ್ಲೇಸ್ ಗೊತ್ತಾ? ಬೆಳಗ್ಗೆ ಹೊತ್ತು ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಬೆಂಗಳೂರು ಸೆಂಟರಲ್ಲಿ ಈ ಥರ ಒಂದು ಜಾಗ ಸಿಗೋದು ತುಂಬ ಕಷ್ಟ. ಏಕೆಂದರೆ ಬೆಳಗ್ಗೆ ವಾಕಿಂಗ್ ಮಾಡ್ತೀನಿ, ಒಂದು ಎಕ್ಸಸೈಸ್ ಮಾಡಬೇಕು ಅಂತಂದರೆ ಈ ಥರ ಒಂದು ಮರ ಸುತ್ತ ಗಿಡ ಎಲ್ಲ ಸಿಗೋದು ಅಷ್ಟು ಸುಲಭ ಅಲ್ಲ. ಲಾಲ್ಬಾಗ್ ಇಂಥ ಕಡೆ ಹೋಗ್ಬೇಕು, ಅಲ್ಲಿ ಜನ ತುಂಬ ಜಾಸ್ತಿ ಇರ್ತಾರೆ. ನೋಡಿ, ಇಷ್ಟು ಒಂದು ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಇಂಥ ಕಡೆ ಎಲ್ಲ ಓಡಾಡೋದು ಬಿಟ್ಟು ನೋಡಿ ಹಿಂಗೆಲ್ಲ ಕಸಗಳೆಲ್ಲ ಹಾಕಿ, ಎಲ್ಲ ಪೇಪರ್ ಹಾಕಿ ಗಲೀಜು ಮಾಡಿ ಹೋಗ್ತಾರೆ. ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ನ ಮಾಡ್ತಾಯಿದ್ದೀನಿ. ಬನ್ನಿ, ಇನ್ನೇನು ಮನೆಗೆ ಓಡೋವಂಥ ಟೈಮ್ ಆಯಿತು. ಏನೇನು ಮಾಡೋದು ಅಂತ ತೋರಿಸ್ತೀನಿ. ಬಿಸಿಬೇಳೆಬಾತ್ ಥರ ಮಾಡಿದ್ದಾರೆ, ಓಟ್ಸ್ ಹಾಕಿ. ಅದಾದಮೇಲೆ ಚಿತ್ರಾನ್ನ, ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡೋರೆ. ನೋಡಿ, ಇದರಲ್ಲೇ ನಾನು ಆಲ್ಮೋಸ್ಟ್ ಈ ಲ್ಯಾಪ್ಟಾಪಲ್ಲೇ ಒಂದು ಎಡಿಟನ್ನು ಮಾಡೋದು. ಅದು ಮೈಕು ಮತ್ತು ಬ್ಲೂಟೂತು, ನನ್ನ ಫೋನು. ನೋಡಿ, ನಮ್ಮಮ್ಮ ಓಟ್ಸ್ ಹಾಕಿ ಬೇಳೆ ಥರ, ಬಿಸಿಬೇಳೆಬಾತ್ ಥರ ಮಾಡೋರೆ. ಬನ್ನಿ ಟಿಫನ್ ಮಾಡೋಣ. ಓಟ್ಸ್ ಹಾಕಿ ಮಾಡಿರೋದ್ರಿಂದ ಡಯಟು ಚೆನ್ನಾಗಿರುತ್ತೆ, ಮತ್ತು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿನ್ನಬಾರ್ದು. ಈ ಒಂದು ಜಿಮ್ಗೆ ಹೋಗ್ತಾ ಇರೋರು, ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆ ಫುಡ್ ಇದು. ಬಿಸಿಬೇಳೆಬಾತ್ ಆಲ್ಮೋಸ್ಟ್ ತಿಂದು ಮುಗಿಸಿದ್ದೀನಿ. ಬಿಸಿಬೇಳೆಬಾತ್ ಥರನೇ ಇದೆ, ಬಟ್ ಓಟ್ಸ್ ಅಷ್ಟೇ. ಟಿಫನ್ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿ ನಮ್ಮಮ್ಮ ಪೂಜೆ ಎಲ್ಲ ಮುಗಿಸಿದ್ರು. ನೋಡಿ, ಕರೆಂಟ್ ಹೋಗ್ಬಿಟ್ಟಿದೆ. ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಬನ್ನಿ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದೀವಿ ಅಂತ. ಲೆಟ್ಸ್ ಗೋ. ನೋಡಿ, ಈಗ ಲೂಲು ಮಾಲ್ಗೆ ಬಂದಿದ್ದೀವಿ. ಪಾರ್ಕಿಂಗ್ ಲಾಟಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಹೆಲ್ಮೆಟೆಲ್ಲ ಕ್ಯಾರಿ ಮಾಡೋಂಗಿಲ್ವಂತೆ, ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕಂತೆ. ಈಗ ಡೆಕತ್ಲಾನಿಗೆ ಬಂದ್ವಿ. ಡೆಕತ್ಲಾನಲ್ಲಿ ಒಂದು ಜರ್ಕಿನ್ ನೋಡ್ತಾ ಇದ್ದೀವಿ. ಜರ್ಕಿನ್ ರೇಟೆಲ್ಲ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇದೆ. ನೋಡಿ, ಇದು 1500 ರೂಪಾಯಿ ಅಂತೆ. ಬಟ್ ಇದು ವಾಟರ್ ಪ್ರೂಫ್ ಇರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಾನು ತೊಗೊಂಡಿರೋದು ನೋಡಿ, ಅದು ನಾರ್ಮಲ್ ಆ ಥರ ತೊಗೊಂಡಿರೋದು ನಾನು. ಇದು ಲಾಕ್ ತೊಗೊಂಡು, ಲಾಕ್ ಸೆಟ್ ಒಂದು ಹೆಲ್ಮೆಟ್ ಲಾಕು ಬಿಟ್ಟರೆ ಇದು ಚೆನ್ನಾಗೈತೆ. ಇದು ಪ್ಯಾಂಟು, ಅದೊಂದು ನಾನು ತೊಗೊಂಡಿರೋದು. ಇದು ನಾನು ತೊಗೊಂಡಾಗ ಪ್ಯಾಂಟು 700 ರೂಪಾಯಿ ಇತ್ತು, ಅದು 400 ರೂಪಾಯಿ ಇತ್ತು. ಈಗ ಅದನ್ನು 700 ಮಾಡೋರೆ, ಇದನ್ನು 1000 ಮಾಡೋರೆ. ಇದೆ ಅಲ್ಲ ನೋಡಿ, ಇದನ್ನು ತಗೋತೀವಿ. ಈಗ XXL ಇದು ಸೈಜು, ಅಂದರೆ ಬ್ಯಾಗೆಲ್ಲ ಹಾಕ್ಕೊಂಡ್ರೆ ಈಸಿಯಾಗಿ ಹಾಕೋಬೋದು. ಅದಕ್ಕೆ ಇದನ್ನು ತೊಗೋತಾ ಇದ್ದೀವಿ. ಆಲ್ರೆಡಿ ಯಾರೋ ಓಪನ್ ಮಾಡಿ ಇಟ್ಬಿಟ್ಟವ್ರೆ. ಅಲ್ಲೇ ಓಪನ್ ಮಾಡ್ದೆ, ಚೆಕ್ ಮಾಡೋದಲ್ಲ, ಓಪನ್ ಮಾಡಿ ಇಲ್ಲಿಗೆ ಮಾಡೋ ಓಪನ್ ಮಾಡಿಸ್ಬೇಕದು. ಬಿಚ್ಚಿದ್ರೆ ಮಡ್ಸೋಕ್ಕಾಗಲ್ಲ, ಅದೇ ತಲೆನೋವು. ಹಾಂ, 300. ಕನ್ಫ್ಯೂಸ್ ಆಯ್ತಾಯ್ತು ನಿನಗೆ. 1 ರೂಪಾಯಿ ಕಮ್ಮಿ ಹಾಕಿರೋದಕ್ಕೆ ಇದು 300. ಬ್ಯಾಗೆಲ್ಲ ಚೆನ್ನಾಗೈತೆ. 50 ಲೀಟ್ರು 6000. ನೋಡಿದು 60 ಲೀಟ್ರಿಗೆ 10,000 ಹಾಕವ್ರೆ. ಏನೇನು ಮಾರ್ಕೆಟಲ್ಲಿ ಈ ರೇಟ್ಗೆ 3-4 ಬ್ಯಾಗ್ ಬರ್ತದೆ. 3,000 2.5 ಏನು ಅದು ಕ್ವಾಲಿಟಿ ಕೊಡ್ತಾರೆ, ಏನಿಲ್ಲ. 4,000 ಅಂದ್ರೂ 2 ಬ್ಯಾಗ್ ಬರುತ್ತೆ. 3,000 ಅಂತ ಅಂದ್ಕೊಂಡ್ರೆ 3 ಬ್ಯಾಗ್ ಬರುತ್ತೆ. 3,000 ಚಿಲ್ಲರೆ ಅಂದ್ಕೊಂಡು. ಹಾಂ, ಚೆನ್ನಾಗೈತೆ. ಅದೇ ಡಿಸೈನ್ ಚೇಂಜ್ ಮಾಡೋರು ಅಷ್ಟೇ ಮೇಲ್ಗಡೆ. ಚೆನ್ನಾಗೈತೆ. ಇದು 500 ರೂಪಾಯಿ, ಇದು 400 ರೂಪಾಯಿ, ಅದು 300 ರೂಪಾಯಿ. ಅಂದರೆ ಅದರಲ್ಲಿ ಕಲರ್ಸ್ ಇಲ್ಲ ಜಾಸ್ತಿ. ಇದರಲ್ಲಿ ಕಲರ್ಸ್ ಇಲ್ಲ, ಇದರಲ್ಲಿ ಮಾತ್ರ ಕಲರ್ಸ್ ಐತೆ ಅಷ್ಟೇ. ನೋಡಿದೆಲ್ಲ ಇದು ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ತಲೆಗೆ ಹಾಕೋತಾರೆ. ಹಾಂ,
ರೈಟ್ ಇರುತ್ತೆ ಜಾಸ್ತಿ. ಹಾಂ ಹಾಂ ಚೆನ್ನಾಯ್ತಲ್ಲ. FLX ಚೆನ್ನಾಗೈತೆ ಅಂದರೆ ದೊಡ್ಡವ್ರಿಗೆ ಚೆನ್ನಾಗಿದೆ ನೋಡೋದು. ಟೇಬಲ್ ಟೆನ್ನಿಸ್ ಆಡೋಕ್ಕೆ ಅದು ಕ್ಯಾರಮ್ ಬೋರ್ಡು. ಕ್ಯಾರಮ್ ಎಷ್ಟೈತೆ? 2600 3600 ಡೆಕ್ಕತ್ಲಾನಲ್ಲಿ ಶಾಪಿಂಗ್ ಮಾಡಿಕೊಂಡು ಈಗ ಏನೋ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಪಂಜಾಬ್ ಗ್ರಿಲ್ ಹೋಗೋಣ. ನಾನು KFCಗೆ ಹೋಗೋಣ. KFCನ ಆರ್ಡ್ರ್ ಮಾಡಿದ್ದೀನಿ. ಅಂದರೆ ಅಲ್ಲಿ ಈಗ ಸಪ್ರೇಟ್ ವಿಂಡೋ ಮಾನಿಟ್ರ್ ಇದೆ. ಅಲ್ಲಿ ಅಂದರೆ ಆರ್ಡ್ರ್ ಮಾಡಿದ್ರೆ ನಿಮ್ಗೆ ಆರ್ಡ್ರ್ ಐ ಡಿ ಬರುತ್ತೆ ಹಿಂಗೆ ವಾಟ್ಸಪ್ಪಲ್ಲಿ ನಿಮ್ಮ ಫೋನ್ ನಂಬರ್ಗೆ. ವೆಯ್ಟ್ ಮಾಡಬೇಕು. ಆ ಟೋಕನ್ ನಂಬರ್ ನೀವು ತೋರಿಸಿದ್ರೆ ಅಲ್ಲಿಗೆ ಕೊಡ್ತಾರೆ. ನೋಡ್ಬೋದು ಅಲ್ಲಿ ಕೌಂಟ್ರ್ ಅಂತ. ನೋಡಿ ಇಲ್ಲಿ ಕೂತಿದ್ದೀವಿ ಈಗ. ನಮ್ಮಮ್ಮ ಯೋಚನೆ ಮಾಡ್ತಾವ್ರೆ ಏನು ಅಂತ. ನೋಡೋಣ ಎಷ್ಟು 7 ಮಿನಿಟ್ಸ್ ಅಂತ ಹೇಳಿದ್ರೆ ನೋಡ್ಬೇಕು ಎಷ್ಟೊತ್ತು ಗಂಟೆ ಬರುತ್ತೆ ಅಂತ. ನೋಡಿ ಬಂತು. ನಾನು ಆರ್ಡ್ರ್ ಮಾಡಿದ್ದು ಒಂದು ಅಮೇರಿಕನ್ ಕ್ಲಾಸಿಕ್ ಜಿಂಗರು. ಅದಕ್ಕೆ ಒಂದು ಫ್ರೀ ಬಂದಿದೆ. ಒಂದು ತೊಗೊಂಡ್ರೆ ಒಂದು ಫ್ರೀ. ಅಂದರೆ ಒಂದು ಬರ್ಗರೇ 170 ಎಷ್ಟೋ ಬರುತ್ತಿದ್ದು. ಆಮೇಲೆ ಒಂದು ಸಿಂಗಲ್ ಚಿಕನ್ ರೋಲ್ ಮಾಡಿದ್ದೆ, ಒಂದು ಬಂದಿದೆ. ಮತ್ತು ಒಂದು 7 ಕ್ರಶ್ ಲೈಮ್ ಸೋಡಾ. ಒಟ್ಟು ನೋಡಿ ಒಂದು ಬರ್ಗರ್ ಆರ್ಡ್ರ್ ಮಾಡಿದ್ದಕ್ಕೆ ಇನ್ನೊಂದು ಫ್ರೀ ಇದೆ. ಇವತ್ತು ಫ್ರೈಡೇ ಅಲ್ಲ, ಫ್ರೈಡೇ ಆಫರ್ ಇರಬೇಕಂತ. ನೋಡಿ ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ ಯಾವ ಥರ ಇದೆ ಅಂತ. ಎರಡು ಸೇಮ್, ಒಂದು ತೊಗೊಂಡ್ರೆ ಒಂದು ಫ್ರೀ. ಎತ್ಕೊಳ್ಳಿ, ತಿನ್ನಿ, ಟೆಸ್ಟ್ ಮಾಡಿಬಿಟ್ಟು ಹೇಳಿ ಹೆಂಗೈತೆ. ತಿಂತವ್ರೆ, ಹೆಂಗೈತೆ? ಚೆನ್ನಾಯ್ತಾ? ಬೇಡ ಅಂತಿದ್ರು ಚಿಕನ್ನ. ಬೈ ಒನ್ ಗೆಟ್ ಒನ್ ಫ್ರೀ ಕೊಟ್ಬಿಟ್ರೆ ಅದಕ್ಕೆ ತಿಂತವ್ರೆ. ಯಾರು ತಿಂತಾ ಇರಲಿಲ್ಲ ಅವರು. ನೋಡಿ ಇದು ನಾವು ಹೊರಗಡೆ ತಿನ್ನೋ ರೋಲು ಡಿಫ್ರೆಂಟಾಗೈತೆ. ಇದೇ ಒಂಥರ ಡಿಫ್ರೆಂಟಾಗೈತೆ. ಏನೇನು ಹಾಕೋರು ಒಳಗಡೆ ನೋಡಿ ಯಾವ ಥರ ಇದೆ ಅಂತ. ಒಳಗಡೆ ಸೇಮ್ ಆಲ್ಮೋಸ್ಟ್ ಸಿಮ್ಲರ್ ಬರುತ್ತೆ, ಬಟ್ ಮೇಲ್ಗಡೆ ಎಲ್ಲ ಸ್ವಲ್ಪ ಏನೋ ಒಂಥರ ಡಿಫ್ರೆಂಟಾಗೈತೆ. ನಾವು ಹೊರಗಡೆ ತಿಂತೀವಲ್ಲ ರೋಲ್, ಚಿಕನ್ ರೋಲ್, ಅದಕ್ಕೆ ಇದಕ್ಕೂ ಡಿಫ್ರೆಂಟು. ಇದು ಕ್ರಸ್ಟ್ ಲೈಮ್ ಸೋಡಾ. ನೋಡಿ ನಮ್ಮ ಅಮ್ಮ ಹಿಂಗೆ ತಳ್ಕೊಂಡು ಅಷ್ಟು ಖಾಲಿ ಮಾಡಿದ್ರು. ತಿನ್ನೋಕ್ಕಾಯ್ತಲ್ವಂತೆ. ಖಾಲಿ ಮಾಡಿ ನೋಡಿ ನಾನು ರೋಲ್ ಖಾಲಿ ಮಾಡಿ ಬರ್ಗರ್ ಖಾಲಿ ಮಾಡಿದೆ. ನಮ್ಮಮ್ಮ ಇನ್ನೂ ನಿಧಾನಕ್ಕೆ ತಿಂತಾವ್ರೆ. ತಿನ್ನಲೇಬೇಡವಾ ಅಂತ. ಲೈಮ್ ಸೋಡಾ ಚೆನ್ನಾಗೈತೆ, ಕ್ರಶ್ ಲೈಮ್ ಸೋಡಾ ಅಂತ. ಸ್ವೀಟು, ಸ್ವಲ್ಪ ಪೆಪ್ಪರ್ ಫ್ಲೇವರು ಎಲ್ಲ ಚೆನ್ನಾಗೈತೆ. ನೋಡಿ ಎಲ್ಲ ಸುತ್ತ ಹೆಂಗಿದ್ದಾರೆ. ಬರ್ಗರು ಖಾಲಿ ಆಯಿತು, ಮತ್ತು ಚಿಕನ್ ರೋಲು ಖಾಲಿ ಆಯಿತು. ಕುಡಿದ್ರು. ಹೆಂಗಿತ್ತು ಸೋಡಾ ಚಂದ್ರಮ್ಮ? ಹಾಂ, ಹೆಂಗೆ ಚೆನ್ನಾಗಿತ್ತು? ಯಾವ ಥರ ಇತ್ತು ಒಂದೇ? ಚೆನ್ನಾಗಿತ್ತಾ? ಸರಿ, ಓಡ್ತಿದ್ದೀವಿ ಈಗ. ಕೆಳಗಡೆ ಹೋಗಿ ಮತ್ತೆ ಹೈಪರ್ ಮಾರ್ಕೆಟಲ್ಲಿ ನೋಡಿಕೊಂಡು ಅಲ್ಲೇ ತೊಗೊಳೋದಿರ ತೊಗೊಂಡು ಓಡ್ತೀವಿ. ಬನ್ನಿ ಓಡೋಣ. ಇಲ್ಲಿ ಗೇಮಿಂಗ್ ಸೆಂಟರ್ಗೆ ಬಂದಿದ್ವಿ. ನೋಡ್ಬೋದು, ವೆರೈಟಿ ಆಫ್ ಗೇಮ್ಸ್ ಇದೆ. ಆಡೋರು ಚೆನ್ನಾಗಿ ಆಡ್ಬೋದು. ಅಮ್ಮ ನೋಡ್ತಾರೆ. ಯಾವ ಗೇಮ್ ಆಡ್ತೀಯಾ? ಹಾಂ, ಎಲ್ಲ ಗೇಮನು? ಮೇಲೆ ಗೇಮಿಂಗ್ ಸೆಂಟ್ರೆಲ್ಲ ನೋಡ್ಕೊಂಡು ಈಗ ಕೆಳಗಡೆ ಹೈಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಒಂದಿನ ಏನು ಮಾಡ್ತೀನಿ ಗೊತ್ತಾ? ಬೆಳಗ್ಗೆ ಕರ್ಕೊಂಡ್ಬಿಡ್ತೀನಿ, ಸಾಯಂಕಾಲ ಗಂಟೆ ಫುಲ್ ಶಾಪಿಂಗ್ ಮಾಡ್ಕೊಂಡ್ಬಿಡು. ಓ, ಇದು ಫುಲ್ ಇಷ್ಟ. ಇದು ಇಲ್ಲಿ ನೋಡಿ, ಇದು ನೋಡಿ ಸೆಟ್. ಇದು 2000 ಅಂತ ಸೆಟ್.
ಇಲ್ಲ ನೋಡಲಿ ಇನ್ನು ಬರೀ ಒಂದೇ ಎರಡು ತಗೋ. ನೋಡಿ ಇದೆಲ್ಲ ಫುಲ್ಲು ತರಕಾರಿ ಸೆಕ್ಷನ್ನು, ಅದು ಬಂದ್ಬಿಟ್ಟು ನಾನ್ ವೆಜ್. ಮೀಟ್ ಸೆಕ್ಷನ್ನು, ಅದು ಸ್ವೀಟ್ಸ್. ನೋಡಿ ಇದೆಲ್ಲ ಬೇಕ್ರಿ ಸೆಕ್ಷನ್. ನೋಡಿ ಎಲ್ಲ ಶಾಪಿಂಗ್ ಆಯಿತು, ಮನೆಗೆ ಹೊರಟಿದ್ದೀವಿ ಈಗ. ಪಾರ್ಕಿಂಗಿಗೆ 3 ಫ್ಲೋರ್ ಬಿಟ್ಟಿದ್ದಾರೆ, ಬೇಸ್ಮೆಂಟ್ 1, 2, 3 ಅಂತ. ಬನ್ನಿ ಓಡೋಣ. ನೋಡಿದ್ರಲ್ಲ ನಾವೆಲ್ಲೆಲ್ಲಿ ಓಡಾಡಿದ್ವಿ ಅಂತ. ಜಸ್ಟ್ ಈಗ ಬಂದು ಕೂತ್ಕೊಂಡ್ವಿ. ಬನ್ನಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀವಿ ಅಂತ. ನೋಡಿ ನಾವು ತೊಗೊಂಡಿರೋ ಅಂಥದ್ದೆಲ್ಲ ತೋರಿಸ್ತೀವಿ. ಕಿಟ್ಕ್ಯಾಟ್ನ ಬರ್ತಾನೆ ತಿನ್ಕೊಂಡ್ವಿ ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ. ಇಷ್ಟು ತೊಗೊಂಡಿದ್ದು ನೋಡಿ, ಕಿಟ್ಕ್ಯಾಟ್ನ ಅಲ್ಲೇ ಪಾರ್ಕಿಂಗ್ ಲಾಟಿಗೆ ಬಂದಾಗೆ ತಿನ್ಕೊಂಡ್ವಿ. ನೋಡಿ ಇದು ನಾವು ತೊಗೊಂಡಿದ್ದು ರೈನ್ ಕಟ್ಟು, ಅಂದರೆ ಡೆಕಾಥ್ಲಾನ್ದು 2XL. ಅಂದರೆ ಇದು ಸ್ವಲ್ಪ 2XL ಎಲ್ಲ ತೊಗೊಂಡ್ರೆ ಏನಾಗುತ್ತೆ, ಬ್ಯಾಗೆಲ್ಲ ಆರಾಮಾಗಿ ಒಳಗಡೆ ಹಾಕೋಬೋದು. ಅದಕ್ಕೋಸ್ಕರ 2XL ತೊಗೊಂಡಿದ್ದು. ನೀವು ನಾರ್ಮಲ್ ನಿಮ್ದು ಏನು ಸೈಜ್ ಇದೆ ಅದನ್ನು ತೊಗೊಂಡ್ರೆ ಬ್ಯಾಗೆಲ್ಲ ಹಾಕೊಳ್ಳೋಕ್ಕಾಗಲ್ಲ, ಬ್ಯಾಗ್ನ ರೈನ್ ಕೋಟ್ ಮೇಲೆ ಹಾಕೋಬೇಕಾಗುತ್ತೆ. ಈ ಥರ ತೊಗೊಂಡಾಗ ಸ್ವಲ್ಪ ಸೈಜು ನೀವು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಆರಾಮಾಗಿ ಮೇಲೆ ರೈನ್ ಕೋಟ್ ಹಾಕೋಬೋದು, ಸೇಫ್ಟಿ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಹೆಲ್ಮೆಟ್ ಲಾಕ್ ತೊಗೊಂಡ್ವಿ, ಡೆಕಾಥ್ಲಾನಲ್ಲಿ ಇಷ್ಟೇ ತೊಗೊಂಡಿದ್ದು. ಆಮೇಲೆ ಹೈಪರ್ ಮಾರ್ಕೆಟ್ಗೆ ಹೋದ್ವಿ. ಹೈಪರ್ ಮಾರ್ಕೆಟಲ್ಲಿ ಲೇಸ್ ತೊಗೊಂಡ್ವಿ, ಇದೊಂದು ಚಕ್ಲಿ, ಮತ್ತು 1 kg ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀವಿ, ಮತ್ತು ಒಂದು ಎಗ್ ಪಪ್ಸು, ಮತ್ತು ಒಂದು ಮಶ್ರೂಮ್ ಪಪ್ಸು. ಅಷ್ಟೇನಾ? ಎರಡೇ? ಹೌದು. ಹಾಂ, ಇದೊಂದು ಏನೋ ಹೇಳ್ತಾರೆ ಇದಕ್ಕೆ, ಅಂಗಡಿಯಲ್ಲೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ತೊಗೊಂಡೆ. ಇದು ಶೆಲ್ಲು ನೋಡಿ 65 ಅಂತಿದೆ, ಬಟ್ 59 ರೂಪೀಸ್ಗೆ ಹಾಕಿದ್ರು. ಇದು ನೋಡಿ ಮಿಠಾಯಿ ನೋಡಿ, ಪಾರ್ಕಿಂಗ್ ಲಾಟ್ಗೆ 70 ರೂಪಾಯಿ ತೊಗೊಂಡಿದ್ದಾರೆ, 3.5 ಅವರ್ಗೆ 70 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಹಾಗೆ ಲೂಲು ಮಾಲ್ ಬೇಕ್ರಿಯಲ್ಲಿ ಎಗ್ ಪಫು ಮತ್ತು ಮಶ್ರೂಮ್ ಪಫು ಹಾಗೆ ಕ್ಯಾಪ್ಸಿಕಮ್ ಪಫ್ ತೊಗೊಂಡಿದ್ದೆ, 3 ಒಂದೊಂದು. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅದೊಂದು ಪಫ್ ಅಂತ. ನೋಡಿ ಇದು ಎಗ್ ಪಫು, ಇದು ಮಶ್ರೂಮ್ ಇರಬೇಕು, ಇದು ಕ್ಯಾಪ್ಸಿಕಮ್ ಇರಬೇಕು, ಯಾವುದು ಅಂತ ಗೊತ್ತಿಲ್ಲ. ಬಟ್ ನೋಡೋಣ ಕಟ್ ಮಾಡಿ ಯಾವ ಥರ ಇದೆ ಅಂತ. ಕಟ್ ಮಾಡಿ ನೋಡೋಣ. ಹಂಗೆ ಹಂಗೆ ಬರೀ ಪಫ್ ಅಂತ ಆಯ್ತು ಅಷ್ಟೇ, ಸ್ಟಫಿಂಗ್ ಏನು ಅಷ್ಟೊಂದಿಲ್ಲ ಇದರಲ್ಲಿ. ನೋಡಿ ಬರೀ ಪಫ್ ಅಷ್ಟೇ, ಸ್ಟಫಿಂಗ್ ಇಷ್ಟೇ ನೋಡಿ. ಇದರಲ್ಲಿ ಏನೋ ಪರವಾಗಿಲ್ಲ, ಕ್ಯಾಪ್ಸಿಕಮ್ ಮಶ್ರೂಮ್ ಏನೋ. ಎಗ್ಗಲ್ಲಿ ಮೋಸ ಮಾಡಿದ್ರೆ ಎಗ್ಗಲ್ಲೂ ಅಷ್ಟೇ, ಹೊರಗಡೆನೇ ತಿನ್ಬೋದು ಆರಾಮಾಗೆ. ಎಗ್ ನೋಡೋಣ. ಓ ಇದು ಅಷ್ಟೇ, ಅರ್ಧ ಅನ್ಕೋತೀನಿ ಎಗ್ಗು. 25 ರೂಪಾಯಿಗೆ ಕೆಲವು ಕಡೆ ಫುಲ್ ಎಗ್ ಸಿಗುತ್ತೆ, ಇದು ಅರ್ಧನೂ ಫುಲ್ಲು ಗೊತ್ತಾಗ್ತಲ್ಲ, ಅರ್ಧನೇ ಅನ್ಕೋತೇನೆ. ಅರ್ಧ ಎಗ್ ಇದು. ಸ್ಟಫಿಂಗ್ ಇರಬೇಕು ಒಳಗಡೆ, ಆವಾಗಲೇ ತಿನ್ನೋಕ್ಕಾಗೋದು. ಯಾವುದೇ ರೀತಿಯಾದಂಥ ಪಫ್ ಆಗಲಿ ಏನಾದರೂ ಸ್ಟಫಿಂಗ್ ಇಲ್ಲ ಅಂತಂದ್ರೆ ತಿನ್ನೋಕ್ಕಾಗಲ್ಲ ಅದು. ಇಷ್ಟು ಇವತ್ತಿನ ವಿಡಿಯೋ ಪೂರ್ತಿ ನೋಡಿದಿರ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚಾನಲ್ಗೆ ಯಾರು ಹೊಸಬ್ರು ಇದ್ರೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.